ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಆಶ್ರಯದಡಿಯಲ್ಲಿ ಹಳೆ ನಗರಸಭೆ ಮೈದಾನದಲ್ಲಿ ಅಕ್ಟೋಬರ್ 3ರಿಂದ ಅಕ್ಟೋಬರ್ 11ರವರೆಗೆ ನವರಾತ್ರಿ ಉತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನೀಲ್ ಹೆಗ್ಡೆ ಹೇಳಿದರು. ಪ್ರತಿ ವರ್ಷ ವಿಭಿನ್ನ ರೀತಿಯ ಭಿನ್ನವಾದಂಥ ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅಂತ ಹೇಳಿ ಈ ನವರಾತ್ರಿ ಉತ್ಸವದಲ್ಲಿ ನಮ್ಮಿಂದ ಆದಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸ್ಥಳೀಯ ಕಲಾವಿದರ ಸಂಗಡ, ಸ್ಥಳೀಯ ಕಲಾವಿದರ ಸಂಸ್ಕೃತಿಯ ಉಳಿಸುವ ಸಂಗಡ ನಮ್ಮ ನಾಡಿನ, ನಮ್ಮ ದೇಶದ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಸಂಸ್ಕೃತಿ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಸಣ್ಣ ಪ್ರಯತ್ನವನ್ನು ನಮ್ಮ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಇದು 3ನೇ ವರ್ಷದಲ್ಲಿ ಇದು ಉತ್ಸವ ಏನು ನಡೀತಾ ಇದೆ. ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ನಾಳೆ ದಿನ ದುರ್ಗಾದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ 10 ಗಂಟೆಗೆ ಆಗ್ತದೆ. ಸಮಿತಿಯ ಅಧ್ಯಕ್ಷರಾದ ಬಾಲಮಣಿಯವರು ಪೂಜೆ ಮಾಡುವ ಮೂಲಕ ಆ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ. ಪ್ರತಿದಿನ ಬೆಳಿಗ್ಗೆ 8, ಮಧ್ಯಾಹ್ನ 12, ರಾತ್ರಿ 7 ಗಂಟೆಗೆ ಆರತಿ ಮಾಡುವ ಮೂಲಕ 3 ಸಲ ದೇವಿಯ ಆರತಿಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ವಿವಿಧ ಜನ ಯಾರ್ಯಾರು ಪೂಜೆಗೆ ಕೂತ್ಕೊಳ್ಳಿಕ್ಕೆ ಬಯಸ್ತಾರೆ ಅವರು ಬಂದು ತಮ್ಮ ಪೂಜೆಯನ್ನು ನಮ್ಮ ಕಮಿಟಿ ಮಾಡಿದ್ದೀವಿ, ಆ ಕಮಿಟಿಗೆ ಹತ್ರ ಭೇಟಿಯಾಗಿ ತಮ್ಮ ಹೆಸರು ನೋಂದಾಯಿಸಿ ಮಾಡ್ಕೊಳ್ಬೋದು. ಯಾರೂ ಸಹ ಸಾರ್ವಜನಿಕರು ಈ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಖುಷಿ ಇದೆ. ಯಾವ ಸಾರ್ವಜನಿಕರು ಬಂದು ಭಾಗವಹಿಸಿದ್ರು ನಮಗೇನು ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಸಾರ್ವಜನಿಕರು, ಯಾವುದೇ ಪಕ್ಷ ಬಂದು ಇದರಲ್ಲಿ ಭಾಗವಹಿಸಿದರೆ ನಮ್ಗೆ ಖುಷಿ ಇದೆ. ನಾವೆಲ್ಲರೂ ಸೇರಿ ಸಬ್ಕಾ ಸಾಥ್ ಅಂತ ಹೇಳಿದಾಗೆ ಎಲ್ಲರನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಪತ್ರಕರ್ತರಿಗೂ, ಪತ್ರಿಕಾ ರಂಗದವರಿಗೂ ನಾನು ಈ ಸಂದರ್ಭದಲ್ಲಿ ಸಹಕಾರವನ್ನು ಕೇಳ್ತಾ ಇದ್ದೇನೆ. 3ನೇ ತಾರೀಕಿಗೆ ಸಂಜೆ 6ರಿಂದ 8:30ವರೆಗೆ ನಾದವರ್ಷಿಣಿ ಕಲಾ ಸಂಸ್ಥೆಯಿಂದ ಭಜನ ಸಂಗೀತ, ಸುಗಮ ಸಂಗೀತ ಇದೆ. ಮತ್ತು ಪ್ರತಿದಿನ ರಾತ್ರಿ ಈ ನಮ್ಮ ಕಲಾವಿದರ ಬೇರೆ ಬೇರೆ ಕಾರ್ಯಕ್ರಮಗಳು ಮುಗಿದ ನಂತರ ಪ್ರತಿದಿನ ರಾತ್ರಿ 8:30ಗೆ ದಾಂಡಿಯಾ ಇರ್ತದೆ. 8:30ಯಿಂದ 10:30 ಭಾಳ ಅಂದರೆ 11 ಗಂಟೆ ಒಳಗೆ ನಾವು ದಾಂಡಿಯಾವನ್ನು ಕ್ಲೋಸ್ ಮಾಡಬೇಕು ಅಂಥೇಳಿ ಸಾರ್ವಜನಿಕರ ಒಂದು ವಿನಂತಿ ಮೇರೆಗೆ, ಸಾರ್ವಜನಿಕರ ಒಂದು ನಿರ್ದೇಶನದ ಮೇರೆಗೆ ನಾವು ಸಮಿತಿಯ ಸದಸ್ಯರೆಲ್ಲ ನಿರ್ಣಯ ಮಾಡಿದ್ದೇವೆ. 8:30ರಿಂದ 10:30, ಭಾಳ ಅಂದರೆ 11 ಗಂಟೆಗೆ ನಾವು ಇದನ್ನು ಕ್ಲೋಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ಅದಕ್ಕೆ ಕೊಟ್ಟಂಥ ಸೌಂಡ್ ಸಿಸ್ಟಮು ಸಹ ಹೋದ ವರ್ಷಕ್ಕಿಂತ ಬೇರೆ ರೀತಿಯ ಸೌಂಡ್ ಸಿಸ್ಟಮ್ ತಂದಿದ್ದರಿಂದ ಸೌಂಡ್ ಮಿನಿಮೈಸ್ ಮಾಡಿ ಅವ್ರಿಗೂ ಸೌಂಡ್ ನಾಯ್ಸ್ ಪೊಲ್ಯೂಷನ್ ಆಗದಾಗೆ ನಾವು ಅದನ್ನು ನೋಡ್ತೇವೆ. ಅದೇ ರೀತಿ 4ನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಕರೋಕೆ ಮತ್ತು ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದಿದೆ. 5ನೇ ತಾರೀಕಿಗೆ ರಾಜ್ಯ ಪ್ರಶಸ್ತಿ ವಿಜೇತೆ ಜೈ ಕಿಸಾನ್ ಸಾಂಸ್ಕೃತಿಕ ಮತ್ತು ಜನಪದ ಕಲಾ ತಂಡ ನರಗುಂದ್ ಇವರಿಂದ ಜೋಗತಿ ನೃತ್ಯ, ಡೊಳ್ಳು ಕುಣಿತ, ಮೈಲಾರಲಿಂಗನ ಕುಣಿತ ಮತ್ತು ಜನಪದ ಗಾಯನವನ್ನು ಇಟ್ಟಿದ್ದೇವೆ. 6ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಜಿ ಕನ್ನಡ ವಾಹಿನಿಯ ಮಜಾ ಭಾರತ್ ಮತ್ತು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿಗೌಡ ಹಾಗೂ ಮ್ಯಾಜಿಷಿಯನ್ ಸೋಮು ಅವರಿಂದ ಕಾರ್ಯಕ್ರಮ ಇದೆ. 7ನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಮತ್ತು ದಾಂಡಿಯಾದ ಅವತ್ತಿನ ದಿನ ಗ್ರೂಪ್ ಸ್ಪರ್ಧೆ ಇರ್ತದೆ. 8ನೇ ತಾರೀಕಿಗೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಮತ್ತು ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ. ಪ್ರತಿ ವರ್ಷ ನಮ್ಮಲ್ಲಿ ಒಂದು ವಿಶೇಷ ಅಟ್ರಾಕ್ಷನ್ ಯಕ್ಷಗಾನ. ಭಾಳಷ್ಟು ಜನ ಇದರ ಒಂದು ಸವಿಯನ್ನು ಉಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಮತ್ತು ಇದು ಯಕ್ಷಗಾನದ ನಮಗೊಂದು ಕಲ್ಪನೆ ಮಾಡಲಿಕ್ಕೆ ಕೊಟ್ಟಂಥವರು ಸನ್ಮಾನ್ಯ ವಾಸರೆ ಅವರು ಮತ್ತು ನಮ್ಮ ಪ್ರಕಾಶ್ ಶೆಟ್ಟಿ ಅವರು. ಅವ್ರಿಗೂ ಸಹ ನಾವು ಅಭಿನಂದನೆ ಇದೆ. ಯಾಕಂದರೆ ಜನರಿಗೆ ಒಂದು ಮನೋರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ರಕ್ಷಣೆಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 9ನೇ ತಾರೀಕಿಗೆ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕಡೂರು ಕಲಾ ತಂಡದಿಂದ ನಾರಸಿಂಹ ನೃತ್ಯ ರೂಪಕ ಮತ್ತು ದಾಂಡಿಯಾದ ವೈಯಕ್ತಿಕ ಸ್ಪರ್ಧೆ. ಅವರು ಬುಧವಾರ ಹಳೆ ನಗರಸಭೆ ಮೈದಾನದಲ್ಲಿ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನು ನೀಡಿದರು. ನವರಾತ್ರಿ ಇದು ನಮ್ಮ ನಾಡ ಪರಂಪರೆ, ಭಕ್ತಿ ಪ್ರಧಾನವಾದ ಹಬ್ಬಗಳಲ್ಲಿ ಒಂದಾಗಿದೆ. ದಾಂಡೇಲಿಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ವಿಶೇಷವಾದ ಪರಂಪರೆ ಇದೆ, ಆಕರ್ಷಣೆ ಇದೆ. ಸಮಿತಿ ಉತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ. ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಾಧಿಸಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಶಿಷ್ಟ್ಯಪೂರ್ಣವಾಗಿ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ.
ಹಳೆ ನಗರಸಭೆ ಮೈದಾನದಲ್ಲಿ ಅಲಂಕೃತಗೊಂಡಿರುವ ಭವ್ಯ ವೇದಿಕೆಯಲ್ಲಿ ಪವಡಿಸಲಿರುವ ಶ್ರೀದೇವಿಯ ಶೃಂಗಾರ ಮೂರ್ತಿಗೆ 9 ದಿನಗಳ ಕಾಲ ವಿಶೇಷ ಪೂಜೆ, ದೇವಿಗೆ ಇಷ್ಟವಾದ ದಾಂಡಿಯಾ ಹಾಗೂ ಮತ್ತಿತರ ಆರಾಧನೆಗಳು, ಆಚರಣೆಗಳು, ಅರಿಶಿಣ ಕುಂಕುಮ ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇವುಗಳ ಜೊತೆಗೆ ನಿತ್ಯವೂ ಸ್ಥಳೀಯ ಹಾಗೂ ಆಹ್ವಾನಿತ ನುರಿತ ಕಲಾವಿದರಿಂದ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇದರ ಹೊರತಾಗಿಯೂ ಆಹಾರ ಮೇಳ, ಪ್ರದರ್ಶನ ಮತ್ತಿತರ ಮಾರಾಟ ಮಳಿಗೆಗಳು, ಮನೋರಂಜನಾ ಆಟಗಳು ನವರಾತ್ರಿ ಉತ್ಸವಕ್ಕೆ ಮೆರುಗು ತರಲಿವೆ. 9 ದಿನಗಳಲ್ಲಿ ನಡೆದಿರುವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕೆಂದು ಸುನಿಲ್ ಹೆಗಡೆ ವಿನಂತಿಸಿದರು. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜಾರಾಧನೆಗಳು ನಡೆಯಲಿವೆ. ನವರಾತ್ರಿ ಉತ್ಸವ ಪ್ರತಿದಿನ ರಾತ್ರಿ 8:30 ಗಂಟೆಯಿಂದ ದಾಂಡಿಯಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಅಕ್ಟೋಬರ್ 3ರಂದು ಸಂಜೆ ನಾದವರ್ಷಿಣಿ ಕಲಾ ಸಂಸ್ಥೆಯಿಂದ ಭಜನಾ ಸಂಗೀತ, ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅಕ್ಟೋಬರ್ 4ರಂದು ಸಂಜೆ ಸ್ಥಳೀಯ ಆಯ್ದ ಕಲಾವಿದರಿಂದ ಕರೋಕೆ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಅಕ್ಟೋಬರ್ 5ರಂದು ಸಂಜೆ ನರಗುಂದದ ಜೈ ಕಿಸಾನ್ ಸಾಂಸ್ಕೃತಿಕ ಮತ್ತು ಜನಪದ ಕಲಾ ತಂಡದಿಂದ ಜೋಗತಿ ನೃತ್ಯ, ಡೊಳ್ಳು ಕುಣಿತ, ಮೈಲಾರಲಿಂಗನ ಕುಣಿತ, ಜನಪದ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಅಕ್ಟೋಬರ್ 6ರಂದು ಸಂಜೆ ಜಿ ಕನ್ನಡ ವಾಹಿನಿಯ ಮಜಾ ಭಾರತ್ ಹಾಗೂ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಕಲಾವಿದರು ಮಿಮಿಕ್ರಿ ಯೋಗಿ ಗೌಡ ಹಾಗೂ ಮ್ಯೂಜಿಷಿಯನ್ ಸೋಮ ಅವರಿಂದ ಕಾರ್ಯಕ್ರಮ ನಡೆಯಲಿದೆ. ಅಕ್ಟೋಬರ್ 7ರಂದು ಸಂಜೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ನಡೆಯಲಿದೆ. ಅಕ್ಟೋಬರ್ 8ರಂದು ಸಂಜೆ 7:30 ದಾಂಡಿಯಾ, ಅನಂತರ ರಾತ್ರಿ 9 ಗಂಟೆಯಿಂದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಹಾಗೂ ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಅಕ್ಟೋಬರ್ 9ರಂದು ಸಂಜೆ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕೊಡವೂರು ಕಲಾ ತಂಡದಿಂದ ನರಸಿಂಹ ನೃತ್ಯ ರೂಪಕ ನಡೆಯಲಿದೆ. ಅಂದು ದಾಂಡಿಯಾ ವೈಯಕ್ತಿಕ ಸ್ಪರ್ಧೆ ನಡೆಯಲಿದೆ. ಅಕ್ಟೋಬರ್ 10ರಂದು ಸಂಜೆ ಶ್ರೀರಂಗಪಟ್ಟಣದ ನಿರ್ದಿಗಂತ ತಂಡದ ಕಲಾವಿದರಿಂದ ತಿಂಡಿಗೆ ಬಂದ ತುಂಡೇರಾಯ ನಾಟಕ ಪ್ರದರ್ಶನ ನಡೆಯಲಿದೆ. ಅಕ್ಟೋಬರ್ 11ರಂದು ಮಧ್ಯಾಹ್ನ ಶ್ರೀದೇವಿಯ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ವಿಸರ್ಜನಾ ಪೂಜೆ ನಡೆದು ಮಧ್ಯಾಹ್ನ 3:30 ಗಂಟೆಯಿಂದ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ ಎಂದು ಸುನಿಲ್ ವಿ ಹೆಗಡೆ ಹಾಗೂ ಅಧ್ಯಕ್ಷರಾದ ಟಿ.ಎಸ್. ಬಾಲಮಣಿ ಅವರು ಹೇಳಿದರು. ದಾಂಡೇಲಿ ನವರಾತ್ರ ಉತ್ಸವ ಸಮಿತಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.